ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋದಲ್ಲಿ ಮುಳುಗೋಕೆ ಸಾಧ್ಯ ಇಲ್ದಿರುವಂತ 3 ಬ್ಯಾಂಕಿಂಗ್ ಸೆಕ್ಟರ್ನ ಶೇರುಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಕೆಲವರಿಗೆ ಆಶ್ಚರ್ಯ ಆಗ್ಬೋದು ಹೇಗೆ ಮುಳುಗೋಕೆ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ಇದು ಮಾರ್ಕೆಟ್ ಅಲ್ಲಿ ಎನಿಥಿಂಗ್ ಇಸ್ ಪಾಸಿಬಲ್. ಸ್ಟಿಲ್ ಅಂತ ಸಾಧ್ಯತೆಗಳು ಇರುವಂತ ಕಡೆ ಕೂಡ ಕೆಲವೊಂದು ಪಾಸಿಟಿವ್ಸ್ ಇರುತ್ತೆ. ಅದು ಯಾಕೆ ಹೇಗೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಈ ನ್ಯೂಸ್ ಬಂದಿರೋದು ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ನ ವಾಚ್ ಡಾಗ್ ಆಗಿರುವಂತ RBI ಕಡೆಯಿಂದ. ಸೊ ನೋಡೋಣ, ಎಲ್ಲನೂ ಕೂಡ ಡೀಟೇಲ್ ಆಗಿ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೇ, ನಾನು ಅವಾಗಲೇ ಹೇಳಿದೆ ಈ ನ್ಯೂಸ್ ಬಂದಿರೋದು RBI ಕಡೆಯಿಂದ ಅಂತ. 2 ದಿನಕ್ಕೆ ಮುಂಚಿನ ನ್ಯೂಸ್ ಇದು. ಹಾಗೆ ಈ ನ್ಯೂಸ್ ರಿಲೇಟೆಡ್ ಆಗಿರುವಂತದ್ದು 3 ಬ್ಯಾಂಕಿಂಗ್ ಸ್ಟಾಕ್ಗಳ ಬಗ್ಗೆ. ಆ ನ್ಯೂಸ್ ಇರೋದು ಡೊಮೆಸ್ಟಿಕ್ ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂತ. ಸೊ ಮೊದಲಿಗೆ ನಾವು ಈ ಡೊಮೆಸ್ಟಿಕ್ ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂದ್ರೆ ಏನು, ಯಾಕಿದು ಇಂಪಾರ್ಟೆಂಟ್, ಇದರ ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನ ಎಲ್ಲ ತಿಳ್ಕೊಂಡು ಮುಂದುವರಿಯೋಣ. ಇದನ್ನ ತಿಳ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಈ ಸ್ಟಾಕ್ಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ. ಸೊ ಮೊದಲಿಗೆ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಗೆಳೆಯರಿ, ನಾನೀಗ ಒಂದು ಸೈಟ್ ಅನ್ನ ಓಪನ್ ಮಾಡಿದ್ದೀನಿ. ಇದು IAS ಪ್ರಿಪರೇಷನ್ಸ್ಗೆ ಸಂಬಂಧಪಟ್ಟಂತ ಒಂದು ಇನ್ಸ್ಟಿಟ್ಯೂಟ್. ಇವರು IASಗೆ ಸಂಬಂಧಪಟ್ಟಂತ ಸ್ಟಡಿ ಮೆಟೀರಿಯಲ್ ಅಲ್ಲಿ ಇದನ್ನ ಕವರ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಮೇಲೆ ನೋಡಬಹುದು SIBs ಅಂತ. ಇಲ್ಲಿ ಅಂದ್ರೆ ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂದ್ರೆ ಇದು IASಗೆ ಪ್ರಿಪೇರ್ ಆಗೋರು ಕೂಡ ತಿಳ್ಕೊಂಡಿರ್ಬೇಕಾಗಿರುವಂತ ವಿಷಯ. ನಾವಂತೂ IASಗೆ ಏನು ಪ್ರಿಪೇರ್ ಆಗ್ತಿಲ್ಲ, ಕೆಲವರು ಪ್ರಿಪೇರ್ ಆಗ್ತಿರ್ಬೋದು, ಬಟ್ ನಾನಂತೂ ಇಲ್ಲ. ಆದ್ರೆ ಇನ್ವೆಸ್ಟ್ ಮಾಡೋದ್ರಿಂದ ನಾವು ಈ ವಿಷಯ ಗೊತ್ತಿರಬೇಕು. ಏನು, ನೀವು ಇಲ್ಲಿ ನೋಡಬಹುದು. ಮೊದಲಿಗೆ ಈ SIBs ಯಾಕೆ ಶುರು ಮಾಡಿದ್ರು ಅದನ್ನ ನೋಡೋದಾದ್ರೆ, ಡ್ಯೂರಿಂಗ್ ದ 2008 ಕ್ರೈಸಿಸ್, ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಸರ್ಟೈನ್ ಲಾರ್ಜ್ ಅಂಡ್ ಹೈಲಿ ಇಂಟರ್ಕನೆಕ್ಟೆಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾಂಪರ್ಡ್ ದ ಆರ್ಡರ್ಲಿ ಫಂಕ್ಷನಿಂಗ್ ಆಫ್ ದ ಗ್ಲೋಬಲ್ ಫೈನಾನ್ಷಿಯಲ್ ಸಿಸ್ಟಮ್. 2008ರ ಲೇಮನ್ ಬ್ರದರ್ಸ್ ಕೊಲಾಪ್ಸ್ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ. ಆ ಒಂದು ಬ್ಯಾಂಕ್ ನ ಕೊಲಾಪ್ಸ್ ಇಡೀ ಗ್ಲೋಬಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತು, ಗ್ಲೋಬಲ್ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತು. ಯಾಕಂದ್ರೆ ಅದು ಒಂದು ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿತ್ತು. ಅಷ್ಟು ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಕೊಲಾಪ್ಸ್ ಆದ್ರೆ ಅದರ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲೇ ಇರುತ್ತೆ ಅನ್ನೋದನ್ನ ಅದು ತೋರಿಸಿಕೊಟ್ಟಿತ್ತು. ಹಾಗಾಗಿ ಇಲ್ಲಿ ನೋಡಬಹುದು, ದ ಫೇಲ್ಯೂರ್ ಆಫ್ ಲಾರ್ಜ್ ಬ್ಯಾಂಕ್ ಎನಿವೇರ್ ಕ್ಯಾನ್ ಹ್ಯಾವ್ ಎ ಕಂಟಾಜಿನ್ ಎಫೆಕ್ಟ್ ಅರೌಂಡ್ ದ ವರ್ಲ್ಡ್. ಸೊ ಎಲ್ಲೇ ಆಗ್ಲಿ, ಯಾವ ದೇಶದಲ್ಲೇ ಆಗ್ಲಿ, ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಥವಾ ಬ್ಯಾಂಕ್ ಫೇಲ್ಯೂರ್ ಆದ್ರೆ ಅದರ ಎಫೆಕ್ಟ್ ಎಲ್ಲ ದೇಶಗಳ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಗಳ ಮೇಲೂ ಕೂಡ ಆಗುತ್ತೆ. ಅದ್ರ ಜೊತೆ ಈ ರೀತಿ ದೊಡ್ಡ ಇನ್ಸ್ಟಿಟ್ಯೂಟ್ ಗಳು ಕೊಲಾಪ್ಸ್ ಆಗೋದು ಕಾನ್ಫಿಡೆನ್ಸ್ ಅನ್ನು ಕೂಡ ಕಡಿಮೆ ಮಾಡುತ್ತೆ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ. ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ಎಕಾನಮಿ ಮೇಲೆ ಅಫೆಕ್ಟ್ ಆಗೋಕ್ ಶುರುವಾಗುತ್ತೆ. ಜೊತೆಗೆ ಈಗಂತೂ ನಾವು ಗ್ಲೋಬಲೈಸೇಷನ್ ನ ಕಾರಣಕ್ಕೆ ಒಬ್ರಿಗೊಬ್ರು ಇಂಟರ್ ಕನೆಕ್ಟ್ ಆಗಿದೀವಿ. ಯಾಕಂದ್ರೆ ನಾವು ಅವ್ರ ಜೊತೆ ವ್ಯಾಪಾರಗಳನ್ನ ಮಾಡ್ತೀವಿ, ಅವರು ನಮ್ ಜೊತೆ ವ್ಯಾಪಾರಗಳನ್ನ ಮಾಡ್ತಾರೆ. ಸೊ ಟೋಟಲಿ ಗ್ಲೋಬಲ್ ಎಕಾನಮಿ ಮೇಲೆ ಇದರ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿಯ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ 2010ರಲ್ಲಿ ಇದ್ರ ಬಗ್ಗೆ ಒಂದು ಡಿಸಿಷನ್ ಅನ್ನ ತಗೊಳ್ತಾರೆ. ನೀವು ಇಲ್ಲಿ ನೋಡಬಹುದು, ದೇರ್ ಫಾರ್ ಗವರ್ನಮೆಂಟ್ ಇಂಟರ್ವೆನ್ಷನ್ ವಾಸ್ ಕನ್ಸಿಡರ್ಡ್ ನೆಸೆಸರಿ ಟು ಎನ್ಶೂರ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇನ್ ಮೆನಿ ಜುರಿಸ್ಡಿಕ್ಷನ್ಸ್. ಅಂದ್ರೆ ಆಯಾಯ ದೇಶಗಳಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಥವಾ ಬಿಗ್ ಇನ್ಸ್ಟಿಟ್ಯೂಷನ್ ಗಳನ್ನ ಈ SIB ಗಳಲ್ಲಿ ತರಬೇಕು. ಇನ್ ಕೇಸ್ ಅವುಗಳಲ್ಲಿ ಏನಾದ್ರೂ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ಲಿ ಅಲ್ಲಿನ ಸೆಂಟ್ರಲ್ ಬ್ಯಾಂಕ್ ಅಂಡ್ ಗವರ್ನಮೆಂಟ್ ಇನ್ವಾಲ್ವ್ ಆಗಬೇಕು, ಅದನ್ನ ಕೊಲಾಪ್ಸ್ ಆಗೋದನ್ನ ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ. ಸೊ ಅದನ್ನೇ ಈ ಸೆಂಟೆನ್ಸ್ ಹೇಳ್ತಾ ಇರೋದು ನೋಡಬಹುದು. ಇನ್ 2010 ದ FSB ರೆಕಮೆಂಡೆಡ್ ದಟ್ ಆಲ್ ಮೆಂಬರ್ ಕಂಟ್ರೀಸ್ ಶುಡ್ ಪುಟ್ ಇನ್ ಪ್ಲೇಸ್ ಎ ಫ್ರೇಮ್ವರ್ಕ್ to reduce risk attributable to systematically important financial institutions in their jurisdictions. ಅಂದ್ರೆ ಅವರವರ ದೇಶಗಳಲ್ಲಿ ಅಂತ ಅಂದ್ಕೊಳ್ಬಹುದು ನೀವು. ಸೊ ಇದನ್ನ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಅರ್ಥ ಆಗಿಲ್ಲ ಅಂತಂದ್ರೆ ಸಮ್ಮರಿ ಫಾರ್ಮ್ ಅಲ್ಲಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ದೇಶದ ಸೆಂಟ್ರಲ್ ಬ್ಯಾಂಕ್ ಅಂಡ್ ಗವರ್ನಮೆಂಟ್ ಈ SIB ಗಳಿಗೆ ತನ್ನ ದೇಶದ ಬಿಗ್ ಬ್ಯಾಂಕ್ ಗಳನ್ನ ಸೇರಿಸಿದ್ರೆ, ಇನ್ ಕೇಸ್ ಅವುಗಳಲ್ಲಿ ಏನಾದ್ರೂ ಸಮಸ್ಯೆ ಆಗೋಕೆ ಶುರುವಾಗಿದೆ ಅಥವಾ ಸಮಸ್ಯೆ ಕಾಣ್ತಾ ಇದೆ, ಕೊಲಾಪ್ಸ್ ಆಗುವಂತ ಚಾನ್ಸಸ್ ಇದೆ ಅಂತಂದ್ರೆ ಇಮಿಡಿಯೇಟ್ಲಿ RBI ನಮ್ಮ ದೇಶದಲ್ಲಿ ಹಾಗೆ ನಮ್ಮ ಸರ್ಕಾರ ಅಲ್ಲಿ ಎಂಟರ್ ಆಗುತ್ತೆ. ಆ ಬ್ಯಾಂಕ್ ಅನ್ನ ಕೊಲಾಪ್ಸ್ ಆಗೋದ್ರಿಂದ ತಪ್ಪಿಸುತ್ತೆ. ಏನ್ ಮಾಡುತ್ತೆ, ಇಮಿಡಿಯೇಟ್ಲಿ ಸರ್ಕಾರ ಅದನ್ನ ಕಂಟ್ರೋಲಿಗೆ ತಗೊಳುತ್ತೆ. ಆಗ ಏನಾಗುತ್ತೆ, ಅದರಲ್ಲಿ ಇನ್ವೆಸ್ಟ್ ಮಾಡಿರೋರ್ಗೂ ಅಷ್ಟೇ, ಹಾಗೆ ಕಸ್ಟಮರ್ಸ್ ಅಂದ್ರೆ ಅಕೌಂಟ್ ಹೋಲ್ಡರ್ಸ್ ಆಗ್ಬೋದು, ಕ್ರೆಡಿಟರ್ಸ್ ಆಗ್ಬೋದು, ಡೆಪ್ಟರ್ಸ್ ಆಗ್ಬೋದು, ಡೆಪಾಸಿಟರ್ಸ್ ಆಗ್ಬೋದು, ಎಲ್ರಿಗೂ ಕೂಡ ಸರ್ಕಾರ ಗ್ಯಾರಂಟರ್ ಆಗುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಬೇಡಿ, ಇದನ್ನ ನಾವು ಕಂಟ್ರೋಲಿಗೆ ತಗೊಂಡಿದೀವಿ, ಇನ್ನ ಎಲ್ಲ ಜವಾಬ್ದಾರಿ ನಮ್ಮದು ಅಂತ. ಹಾಗಾಗಿ ಈ SIB ಗಳಿಗೆ ಇನ್ಕ್ಲೂಡ್ ಆಗಿರುವಂತ ಬ್ಯಾಂಕ್ಗಳ ಕೊಲಾಪ್ಸ್
ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಹೇಳ್ಬೋದು. ಆದ್ರೆ ಈ SIB ಒಳಗಡೆ ಬರ್ಲಿಕ್ಕೂ ಕೂಡ ಸಾಕಷ್ಟು ರಿಕ್ವೈರ್ಮೆಂಟ್ಸ್ ಗಳನ್ನ ಬ್ಯಾಂಕ್ಗಳು ಹೊಂದಿರಬೇಕಾಗುತ್ತೆ. ಅಂತವನ್ನ ಮಾತ್ರ ಡೊಮ್ಯಾಸ್ಟಿಕ್ SIBs ಅಂತ ಅನೌನ್ಸ್ ಮಾಡುತ್ತೆ ಯಾವುದೇ ದೇಶದ ಸೆಂಟ್ರಲ್ ಬ್ಯಾಂಕ್. ಹಾಗೆ ಈ ಬ್ಯಾಂಕ್ ಗಳ ಮೇಲೆ ಅಟ್ಯಾಕ್ ಆದ್ರೆ ಅಂದ್ರೆ ಅವುಗಳ ಸರ್ವರ್ಸ್ ಮೇಲೆ ಆಗ್ಬೋದು, ಹ್ಯಾಕಿಂಗ್ ಸಿಸ್ಟಮ್ಸ್ ಮೂಲಕ ಆಗ್ಬೋದು. ಸೊ ಯಾವುದೇ ರೀತಿಯ ಎಫೆಕ್ಟ್ ಆದ್ರೆ ಅದನ್ನ ದೇಶದ ಮೇಲೆ ಆಗುವಂತ ಅಟ್ಯಾಕ್ ಅಂತ ಕೂಡ ಪರಿಭಾವಿಸುತ್ತೆ ಅಲ್ಲಿನ ಸರ್ಕಾರ. ಹಾಗೆ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈಗ ಈ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಆಯ್ತು ಅಂದ ತಕ್ಷಣ ಆ ಕಂಪನಿ ಮುಳುಗೋಕೆ ಸಾಧ್ಯ ಇಲ್ಲ, ಅಂದ್ರೆ ಆ ಬ್ಯಾಂಕ್ ಒಪ್ಕೊಳ್ಳೋಣ. ಆದ್ರೆ ಸ್ಟಾಕ್ ಪ್ರೈಸ್ ಅಲ್ಲಿ ವೇರಿಯೇಷನ್ಸ್ ಆಗೋಲ್ಲ ಅಂತ ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲ. ಅಬ್ವಿಯಸ್ಲಿ ಕಂಪನಿಯಲ್ಲಿ ಏನಾದ್ರೂ ಸಮಸ್ಯೆ ಆಯ್ತು ಅಥವಾ ಬ್ಯಾಂಕ್ ಅಲ್ಲಿ ಏನಾದ್ರೂ ಸಮಸ್ಯೆ ಆಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕಂಡುಬರೋದು ಸ್ಟಾಕ್ ಪ್ರೈಸ್ ಅಲ್ಲೇ. ಅಬ್ವಿಯಸ್ಲಿ ಸ್ಟಾಕ್ ಪ್ರೈಸ್ ಬಿದ್ದೇ ಬೀಳುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಆದ್ರೆ ಝೀರೋ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಜೊತೆಗೆ ಇಲ್ಲಿ ಎಫೆಕ್ಟ್ ಆಗದೆ ಇರೋದು ಡೆಪಾಸಿಟರ್ಸ್ಗೆ. ಸೊ ಬ್ಯಾಂಕ್ ಅಲ್ಲಿ ಅಕೌಂಟ್ ಹೊಂದಿರೋರಿಗೆ, ಬ್ಯಾಂಕ್ ಅಲ್ಲಿ FD ಮಾಡಿರೋರಿಗೆ, ಸೇವಿಂಗ್ಸ್ ಅಕೌಂಟ್ ಅಲ್ಲಿ ದುಡ್ಡು ಇಟ್ಟಿರೋರಿಗೆ, ಇವ್ರುಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಖಂಡಿತ ಆಗೋದಿಲ್ಲ. ಯಾಕಂದ್ರೆ ಡೈರೆಕ್ಟ್ ಆಗಿ ಸರ್ಕಾರನೇ ಇನ್ವಾಲ್ವ್ ಆಗೋದ್ರಿಂದ. ಬಟ್ ಅಬ್ವಿಯಸ್ಲಿ ಶೇರ್ ಹೋಲ್ಡರ್ಸ್ಗೆ ಅದರ ಎಫೆಕ್ಟ್ ಆಗೇ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಬಟ್ ಸರ್ಕಾರ ಇನ್ವಾಲ್ವ್ ಆದ್ಮೇಲೆ ಅಲ್ಲಿ ಸಮಸ್ಯೆಗಳನ್ನ ನಿವಾರಿಸ್ತಾ ಬಂದ್ರೆ ಅಬ್ವಿಯಸ್ಲಿ ರಿಕವರಿ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ. ಈ ಒಂದು ಅಡ್ವಾಂಟೇಜ್ ಇರುತ್ತೆ ಇನ್ವೆಸ್ಟರ್ಸ್ಗೂ ಕೂಡ. ಸೊ ಇಷ್ಟೆಲ್ಲ ಇರೋದ್ರಿಂದಾನೆ ಇವುಗಳಲ್ಲಿ ಅಂದ್ರೆ SIBಗೆ ಸೇರ್ಕೊಳ್ಳುವಾಗ ತುಂಬಾನೇ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಆ ರಿಕ್ವೈರ್ಮೆಂಟ್ಸ್ ನೆಲ್ಲ ಫುಲ್ಫಿಲ್ ಮಾಡಿರೋಂತ ಬ್ಯಾಂಕ್ ಅನ್ನ ಮಾತ್ರ ಇದರಲ್ಲಿ ಸೇರಿಸ್ಕೊಳ್ಳೋದು. ಸೊ ಅಂತ 3 ಬ್ಯಾಂಕ್ಗಳು ನಮ್ಮಲ್ಲೂ ಕೂಡ ಇದಾವೆ. ಮೊನ್ನೆ ತಾನೇ RBI ಆ ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದೆ. ಆ 3 ಬ್ಯಾಂಕ್ಗಳು ಯಾವ್ಯಾವು ಇನ್ವೆಸ್ಟರ್ಸ್ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೇಗಿದ್ದಾವೆ ಎಲ್ಲಾನು ಕೂಡ ನಾವು ತಿಳ್ಕೊಳ್ಳೋಣ ಇದೇ ವಿಡಿಯೋದಲ್ಲಿ. ಸೊ ಒಂದು ವಿಷಯ ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ಇನ್ವೆಸ್ಟರ್ಸ್ಗೆ ಇರುವಂತ ರಿಸ್ಕ್ ಹಾಗೆ ಡೆಪಾಸಿಟರ್ಗೆ ಇರುವಂತ ಅಡ್ವಾಂಟೇಜ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್, ಈ ಬ್ಯಾಂಕ್ಗಳ ಮೇಲೆ ಅಟ್ಯಾಕ್ ಆಗೋದನ್ನ ಸರ್ಕಾರ ತುಂಬಾ ಸೀರಿಯಸ್ ಆಗಿ ತಗೊಳುತ್ತೆ. ದೇಶದ ಮೇಲೆ ಮಾಡುವಂತ ಅಟ್ಯಾಕ್ ಅಂತ ಭಾವಿಸುತ್ತೆ. ಅದು ಡಿಜಿಟಲಿ ಆಗ್ಬೋದು ಅಥವಾ ಬೇರೆ ಇನ್ಯಾವುದೇ ರೂಪದಲ್ಲಿ ಆಗ್ಬೋದು. ಇದಿಷ್ಟು ಈ ಡೊಮ್ಯಾಸ್ಟಿಕ್ ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ನ ಇಂಪಾರ್ಟೆನ್ಸ್. ಹಾಗೆ ಈ ಹೆಡ್ಲೈನ್ ಅನ್ನ ನೋಡಬಹುದು. RBI ರಿಲೀಸಸ್ ಲೇಟೆಸ್ಟ್ ಲಿಸ್ಟ್ ಆಫ್ ಡೊಮ್ಯಾಸ್ಟಿಕ್ ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್, ಚೆಕ್ ಚೇಂಜಸ್ ಇಯರ್. ಇದು ಮೊನ್ನೆ 28ನೇ ತಾರೀಕು ಬಂದಿರುವಂತಹ ಅಪ್ಡೇಟ್. ನೀವು ಇಲ್ಲಿ ಡೇಟ್ ಕೂಡ ನೋಡಬಹುದು, ಟೈಮ್ ಕೂಡ ನೋಡಬಹುದು. ಇಲ್ಲಿ ನೋಡಬಹುದು, ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆನ್ ಥರ್ಸ್ಡೇ ರಿಲೀಸ್ಡ್ ದ ಲೇಟೆಸ್ಟ್ ಲಿಸ್ಟ್ ಆಫ್ ಡೊಮ್ಯಾಸ್ಟಿಕ್ ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್. ICICI Bank continued to be in the same bucketing structure as last year, whereas State Bank of India and HDFC Bank moved to higher buckets. ಸೊ ಇಲ್ಲಿ ಕೆಲವೊಂದು ಸ್ಟೇಜಸ್ ತರ ಈ ಬಕೆಟ್ಸ್ ಇದೆ, 1, 2, 3, 4 ಅಂತ. ಅದಕ್ಕೆ ವೇರಿಯಸ್ ಕ್ರೈಟೀರಿಯಾಸ್ ಇರುತ್ತೆ. ನಾವು ಅಷ್ಟೊಂದು ಡೀಪ್ ಆಗಿ ಏನು ಹೋಗೋದು ಬೇಡ. ಸೊ ಇಲ್ಲಿ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಯಾವ 3 ಬ್ಯಾಂಕ್ಗಳಿದಾವೆ ಅಂತ. ಸೊ ಮೊದಲಿಗೆ ICICI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, HDFC ಬ್ಯಾಂಕ್. ಈ 3 ಈ ಡೊಮ್ಯಾಸ್ಟಿಕ್ ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಲಿಸ್ಟ್ ಅಲ್ಲಿ ಇದೆ. ಸೊ ಈ 3 ಬ್ಯಾಂಕ್ಗಳ ಮೇಲೆ ಆಗುವಂತ ಅಟ್ಯಾಕ್ ಅನ್ನ ಲೈಟ್ ಆಗಿ ತಗೊಳ್ಳೋದಿಲ್ಲ ಸರ್ಕಾರ. ಇದು ದೇಶದ ಮೇಲೆ ಮಾಡುವಂತ ಅಟ್ಯಾಕ್ ಅಂತ ಭಾವಿಸುತ್ತೆ. ಜೊತೆಗೆ ಇವುಗಳನ್ನ ಕೊಲ್ಯಾಪ್ಸ್ ಆಗೋದಿಕ್ಕೆ ಬಿಡುವಂತ ಚಾನ್ಸ್ ಇಲ್ಲ. ಇನ್ ಕೇಸ್ ಈ ಬ್ಯಾಂಕ್ಗಳಲ್ಲಿ ಏನಾದ್ರೂ ಸಮಸ್ಯೆ ಆಗಿದೆ ಅಂತಂದ್ರೆ ಇಮಿಡಿಯೇಟ್ಲಿ ಜಂಪ್ ಇನ್ ಆಗುತ್ತೆ ಸರ್ಕಾರ ಹಾಗೂ RBI ಅವುಗಳನ್ನ ಸೇವ್ ಮಾಡ್ಲಿಕ್ಕೆ. ಹಾಗಾಗಿನೇ ಈ ಲಿಸ್ಟ್ ಅಲ್ಲಿ ಇರುವಂತ ಬ್ಯಾಂಕ್ಗಳನ್ನ ಟೂ ಬಿಗ್ ಟು ಫೇಲ್ ಅಂತಾರೆ. ಸೊ ಅಂದ್ರೆ ಫೇಲ್ ಆಗ್ಲಿಕ್ಕೆ ಅವಕಾಶ ತುಂಬಾ ಕಡಿಮೆ ಅಂತ. ಹಾಗಾದ್ರೆ ನಾವು ಇನ್ವೆಸ್ಟ್ ಮಾಡೋದಾದ್ರೆ ಯಾವ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು? ಈ 3 ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಅಥವಾ ಬೇಡವಾ? ಅದನ್ನ ನಾವು ನೋಡೋದಾದ್ರೆ ಖಂಡಿತ ನೀವು ಬೇರೆ ಬ್ಯಾಂಕ್ಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡಬಹುದು, ಇವುಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡಬಹುದು. ಈ 3 ಅಂತೂ ಕೊಲ್ಯಾಪ್ಸ್ ಆಗುವಂತ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ. ನಾನೀಗಾಗಲೇ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜ್ ಎರಡನ್ನೂ ಹೇಳಿದೀನಿ. ಸೊ ಮತ್ತೆ ರಿಪೀಟ್ ಮಾಡೋದೇನ್ ಬೇಡ. ಹಾಗಾದ್ರೆ ಇನ್ವೆಸ್ಟ್ ಮಾಡೋದಾದ್ರೆ ಯಾವ್ಯಾವ ಬ್ಯಾಂಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು? ICICI ಬ್ಯಾಂಕ್ ಮೊದಲಿಗೆ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತಹ ಬ್ಯಾಂಕ್. ಆಲ್ಮೋಸ್ಟ್ 7 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 12% ಇದೆ. 5 ಇಯರ್ಸ್ ಅಲ್ಲಿ ನೋಡೋದು 173%. ಸೊ ಅಕಾರ್ಡಿಂಗ್ ಟು ರಿಟರ್ನ್ ವೈಸ್ ಹೋಗ್ತೀವಿ ಅಂತಂದ್ರೆ ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡಬಹುದು ICICI ಬ್ಯಾಂಕ್. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ, ಒಳ್ಳೆ ಕಂಪನಿ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಜೊತೆಗೆ ಇತ್ತೀಚೆಗಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ. ಸೊ ಹಾಗಾಗಿ ಕನ್ಸಿಡರ್ ಮಾಡಬಹುದು ಈ ಕಂಪನಿಯನ್ನು ಸಹ ನೀವು ಸ್ಟಡಿ ಮಾಡಿ. ಸೊ ನಾವಂತೂ ತುಂಬಾ ಲೋಯರ್ ಲೆವೆಲ್ ಇಂದ ಕೂಡ ಈ ಸ್ಟಾಕ್ ಅನ್ನು ಹೋಲ್ಡ್ ಮಾಡಿದ್ದೀನಿ. ಅರೌಂಡ್ 350, 370 ರೇಂಜ್ ಇಂದ ಕೂಡ. ಸೊ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ICICI ಬ್ಯಾಂಕ್ ಅನ್ನು. ಒಳ್ಳೆ ಬ್ಯಾಂಕ್, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ, ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದೆ. ಸೊ 3 ಬ್ಯಾಂಕ್ ಗಳಿಗೆ ಹೋಲಿಸಿದ್ರೆ ಖಂಡಿತ ಇಲ್ಲಿ ರಿಟರ್ನ್ಸ್ ಸ್ವಲ್ಪ ಜಾಸ್ತಿನೇ ಜನರೇಟ್ ಆಗಿದೆ. ಸೊ ಅದನ್ನು ನಾವಿಲ್ಲಿ 5 ವರ್ಷದಲ್ಲಿ ಕ್ಲಿಯರ್ ಆಗಿ ನೋಡಬಹುದು 173% ಅಲ್ಲಿ. ಹಾಗೆ ನೆಕ್ಸ್ಟ್ 2ನೇ ಬ್ಯಾಂಕ್ ಬರೋದಾದ್ರೆ HDFC ಬ್ಯಾಂಕ್. ರಿಟೇಲ್ ಬ್ಯಾಂಕಿಂಗ್ ಅಲ್ಲಿ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತಹ ಬ್ಯಾಂಕ್. ಜೊತೆಗೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ನಂಬರ್ 1 ಬ್ಯಾಂಕ್.
ಮರ್ಜರ್ನ ನಂತರ ಅಂತೂ ಇನ್ನೂ ದೊಡ್ಡ ಬ್ಯಾಂಕ್ ಆಗ್ಬಿಟ್ಟಿದೆ ನೋಡಬಹುದು. ಅದು 3 ಲಕ್ಷ ಕೋಟಿ ತಲುಪಿದೆ. ಸೊ ಇದರ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಗ್ರೇಟ್ ರಿಟರ್ನ್ಸ್ ಏನು ಜನರೇಟ್ ಆಗಿಲ್ಲ 5 ಇಯರ್ಸ್ ಅಲ್ಲಿ. ಸೊ ಇದಕ್ಕೆ ಸಾಕಷ್ಟು ಕಾರಣಗಳಿದಾವೆ. ಮರ್ಜರ್ ಅನೌನ್ಸ್ ಮಾಡಿದ್ಮೇಲೆ ಸ್ಟಾಕ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕಂಡು ಬರಲಿಲ್ಲ. ಸೊ ಈಗ ಮರ್ಜರ್ ಕಂಪ್ಲೀಷನ್ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಇದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋ ಅಂತ ಹೋಪ್ ಇಟ್ಕೊಂಡು ಇನ್ವೆಸ್ಟ್ ಮಾಡಬಹುದು. ಬಟ್ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ನೀವು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರು ಈ ರೀತಿಯ ಫೇಸ್ ಗಳು ಇದ್ದೇ ಇರುತ್ತೆ. ಅದನ್ನ ನಾವು ಫೇಸ್ ಮಾಡಲೇಬೇಕಾಗುತ್ತೆ. ಬರೀ 61% ರಿಟರ್ನ್ಸ್ ಕೊಟ್ಟಿದೆ ಅನ್ನೋ ಕಾರಣಕ್ಕೆ ಕಂಪನಿ ಸರಿ ಇಲ್ಲ ಅಂತ ಹೇಳಿಕ್ ಆಗೋದಿಲ್ಲ. ಇವತ್ತಲ್ಲ ನಾಳೆ ಇಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಸೊ ಬಿಗ್ ಕಂಪನಿಗಳು ಕೆಲವೊಂದ್ಸಲ ಮೂವ್ಮೆಂಟ್ ಮಾಡೋದು ನಿಧಾನಕ್ಕೆ. L&T ನಲ್ಲಿ ನೋಡಿದಿರಿ, ಈ ವರ್ಷ ಹಿಂದೆಲ್ಲ ಆಮೆ ವೇಗದಲ್ಲಿ ಹೋಗಿದ್ದಂತ ಸ್ಟಾಕ್ ಈ ವರ್ಷ 60-70% ರ್ಯಾಲಿ ಹೋಗಿದೆ. ಸೊ ಹಾಗೆ ಒಂದಲ್ಲ ಒಂದು ಸಮಯದಲ್ಲಿ ಎಲ್ಲೋ ಒಂದ್ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ಸೊ ಬಿಗ್ ಬ್ಯಾಂಕ್ ಜೊತೆಗೆ ಈಗ ಒಂದು ಆಡೆಡ್ ಅಡ್ವಾಂಟೇಜ್ ಕೂಡ ಹಿಂದೆನೂ ಕೂಡ ಇತ್ತು, ಅದೇ ಕಂಟಿನ್ಯೂ ಆಗಿದೆ ಅಷ್ಟೇ, ಸಿಕ್ಕಿದೆ ಕಂಪನಿಗೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಇಲ್ಲಿ. ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ, ಸೊ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ 2021 ನಂತರ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ. ಆಲ್ಮೋಸ್ಟ್ 2 ವರ್ಷ ಅಂಡರ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ನೋಡೋಣ ಯಾವಾಗ ಸ್ಟ್ರಾಂಗ್ ಕಮ್ ಬ್ಯಾಕ್ ಈ ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ ಅಂತ. ಸ್ಟಿಲ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ, ನೀವು ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ 3ನೇ ಕಂಪನಿಗೆ ಬರೋದಾದ್ರೆ SBI. ನಾನು ಹಿಂದೆ ಕೂಡ ಹೇಳಿದೀನಿ, ವರ್ಸ್ಟ್ ಅಲ್ಲಿ ಬೆಸ್ಟ್ ಅಂದ್ರೆ SBI ಅಂತ. ಯಾಕೆಂತಂದ್ರೆ PSU ಸ್ಟಾಕ್ ಅಂಡರ್ ಪರ್ಫಾರ್ಮ್ ಮಾಡ್ತಿದ್ದಂತ ಸಮಯದಲ್ಲೂ ಕೂಡ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇದು ಕೂಡ ನೋಡಬಹುದು, ಹತ್ತಿರ 6 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ 115% ರಿಟರ್ನ್ ಸಿಕ್ಕಿದೆ. ನೀವು ಬೇರೆ PSU ಬ್ಯಾಂಕ್ ಗಳಿಗೆ ಹೋಲಿಸಿದ್ರೆ ಇಲ್ಲಿ ಕಡಿಮೆ ರಿಟರ್ನ್ಸ್. ಯಾಕಂದ್ರೆ 1 ಇಯರ್ ಅಲ್ಲಿ ಅವು 200-300% ಹೋಗ್ಬಿಟ್ಟವೆ, ಅಥವಾ ಅಟ್ಲೀಸ್ಟ್ 100% ಹೋಗಿದಾವೆ. ಇಲ್ಲಿ ಆ ರೀತಿ ರಿಟರ್ನ್ ಸಿಕ್ಕಿಲ್ಲ. ಯಾಕೆಂತಂದ್ರೆ ಇದು ಹಿಂದಿನಿಂದನೂ ಕೂಡ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದಂತಹ ಕಂಪನಿ. ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಅದೇ ನೀವು ಬೇರೆ PSU ಬ್ಯಾಂಕ್ ಗಳನ್ನ ನೋಡಿ, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇಲ್ಲ, ಕನ್ಸಿಸ್ಟೆಂಟ್ ಆಗಿ ಮೇಲೆ ಹೋಗಿಲ್ಲ. ವೊಲಟಾಲಿಟಿ ಇದೆ, ಆದ್ರೆ ಕನ್ಸಿಸ್ಟೆನ್ಸಿ ಕಾಣುತ್ತೆ, ಮೇಲ್ಗಡೆನೆ ಇದೆ ಸ್ಟಾಕ್. ಆದ್ರೆ ನೀವು ಬೇರೆ PSU ಕಂಪನಿಗಳನ್ನ ನೋಡಿದ್ರೆ ಮೇಲೆ 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 ಹಿಂಗೆ ಸೀಸಾ ಟೈಪ್ ಅಲ್ಲಿ ಬಂದು ಇಲ್ಲಿ 2020 ನಂತರ ಸ್ಟಾಕ್ ಗಳಲ್ಲಿ ರ್ಯಾಲಿ ಬಂದಿದೆ. ಆದ್ರೆ ಇಲ್ಲಿ ಹಾಗೇನಿಲ್ಲ, ಹಿಂದಿನಿಂದ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಹಾಗಾಗಿ ಇಲ್ಲಿ ಅಂತ ದೊಡ್ಡ ಮೂವ್ಮೆಂಟ್ 1 ಇಯರ್ ಅಲ್ಲಿ ಕಂಡು ಬಂದಿಲ್ಲ. ಬಟ್ 5 ಇಯರ್ಸ್ ಅಲ್ಲಿ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, 115%. SBI ಅನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು. ಈ 3 ಬ್ಯಾಂಕ್ ಗಳನ್ನ ಸ್ಟಡಿ ಮಾಡಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ. ಯಾವ್ದು ಬೆಸ್ಟ್ ಅನಿಸ್ಲಿಲ್ವಾ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ. ಅದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ. 3 ಕೂಡ ಪೊಟೆನ್ಶಿಯಲ್ ಇರುವಂತಹ ಕಂಪನಿಗಳು, ಜೊತೆಗೆ ಈಗ ಒಂದು ಆಡೆಡ್ ಅಡ್ವಾಂಟೇಜ್ ಕೂಡ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ಯಾರಿಗೆಲ್ಲ ಮಾಹಿತಿ ಇತ್ತು ಅಂತವ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಗೊತ್ತಿಲ್ಲದೆ ಇದ್ದವರು ನ್ಯೂ ಅಂತ ಟೈಪ್ ಮಾಡಿ, ಗೊತ್ತಿದ್ದವರು ಓಲ್ಡ್ ಅಂತ ಟೈಪ್ ಮಾಡಿ, ನನಗೂ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಈ ಮಾಹಿತಿ ಇತ್ತು SIBs ಬಗ್ಗೆ ಅಂತ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.